Hi, my dear friends. Welcome to Learn All in One Commerce with Muralidhar Shastri. Today, we are discussing another one unit costing problem. The problem is as follows: a Titan watches manufacturing company finds that 2015 it cost rupees 3,69,600 to manufacture 600 Titan watches, which were sold at rupees 800 each. Cost was made up of rupees ಇದರಲ್ಲಿ ಮಟೀರಿಯಲ್ಸ್ ಕೊಟ್ಟಿದ್ದಾರೆ 1,20,000, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 1,80,000, ಅದೇ ರೀತಿಯಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ 36,000, ಅದೇ ರೀತಿಯಾಗಿ ಆಫೀಸ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ 33,600 ಅಂತ ಹೇಳಿ. ಫರ್ದರ್ ಡೀಟೇಲ್ಸ್ಗಳನ್ನು ನಾವು ಎಸ್ಟಿಮೇಟೆಡ್ ಡೀಟೇಲ್ಸ್ಗಳು ಈ ರೀತಿಯಾಗಿರುತ್ತೆ ನೋಡಿ. ಫಾರ್ ದ ಇಯರ್ 2016 ಕಂಪನಿ ಎಸ್ಟಿಮೇಟ್ಸ್ ಟು ಸೆಲ್ 900 ವಾಚಸ್. ಎಷ್ಟು ವಾಚಸ್ಗಳನ್ನಂದರೆ 900 ವಾಚಸ್ಗಳನ್ನು ಸೋಲ್ಡ್ ಔಟ್ ಮಾಡ್ಬೇಕಂತ ಅನ್ಕೊಂಡ್ರೆ ದಟ್ ವಾಚಸ್ ವಿಲ್ ರಿಕ್ವೈರ್ ದ ಸೇಮ್ ಕಾಸ್ಟ್ ಇನ್ ಮಟೀರಿಯಲ್ ಆ್ಯಂಡ್ ವೇಜಸ್. ಮಟೀರಿಯಲ್ ಮತ್ತು ವೇಜಸ್ಗಳಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಕಾಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ದಟ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ವಿಲ್ ಬಿಯರ್ ದ ಸೇಮ್ ರಿಲೇಷನ್ ಟು ಡೈರೆಕ್ಟ್ ವೇಜಸ್ ಇನ್ ದ ಪ್ರೀವಿಯಸ್ ಇಯರ್. ನೆನ್ಪಿಟ್ಕೊಳ್ಳಿ, ನಿಮ್ಗೇನು ಕೊಟ್ಟಿದ್ದಾರೆ ಇದನ್ನ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಕ್ಲಿಯರ್ ಆಗಿ ಮಾಡ್ಬಿಡ್ತೀನಿ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಫ್ಯಾಕ್ಟ್ರಿ ಓವರ್ ಹೆಡ್ ಬಿಯರ್ಸ್ ಟು ವೇಜಸ್ ಯಾವುದು? ಡೈರೆಕ್ಟ್ ವೇಜಸ್ಸು. ಸೊ ಇವಾಗ ಏನು ಮಾಡಬೇಕು ನಾವು ಅಂತ ಹೇಳಂತಂದರೆ 2015 ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ ನೋಡ್ಕೋಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿರುತ್ತೆ, ಫಸ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಹಾಕೋಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟಿರುತ್ತೆ ಅಲ್ಲಿ ಕೂಡ ಡೈರೆಕ್ಟ್ ವೇಜಸ್ ಬರ್ಕೋಬೇಕು. 100 ಮಾಡಬೇಕು. 100 ಮಾಡಿದ್ರೆ ಈ ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಪರ್ಸೆಂಟೇಜು 10 ಅಥವಾ 20 ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಆ ಪರ್ಸೆಂಟೇಜು ಸಿಕ್ಕಾದ ನಂತರ, ಹೌದಾ, ಆ ಪರ್ಸೆಂಟೇಜು ಸಿಕ್ಕಾದ ನಂತರ ನೆಕ್ಸ್ಟ್ ಏನಂತ ಹೇಳಿದರೆ ಇಲ್ಲಿ ಇವರು ದಟ್ ವಿಲ್ ಬಿ ಅಪಿಯರ್ ಇನ್ ದ ಪ್ರೀವಿಯಸ್ ಇಯರ್ ಅಂತಂತ ಹೇಳಿಬಿಟ್ರೆ ಫ್ಯಾಕ್ಟ್ರಿ ಕಾಸ್ಟಿಗೆ ಅಷ್ಟು ಅಪಿಯರ್ ಆಗಿರುತ್ತೆ ಅಂತಂತಂದು. ಯಾವುದ್ರ ಮೇಲೆ ಕೇಳಿದರೆ? ಡೈರೆಕ್ಟ್ ವೇಜಸ್ ಕೇಳಿದರೆ. ವೆನ್ ವಿ ಕಮ್ ಟು ದ ಪಾಯಿಂಟ್ ಆಫ್ ಡೈರೆಕ್ಟ್ ವೇಜಸ್, ಇದು 2015 ನೆನ್ಪಿಟ್ಕೊಳ್ರಿ, ಇದು 2015, ಇದು 2015. ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪರ್ಸೆಂಟೇಜ್ ಸಿಕ್ಕಿರುತ್ತೆ. ನಮಗೆ ಸಿಕ್ಕಾದ ನಂತರ 2016 ಡೈರೆಕ್ಟ್ ವೇಜಸ್ಗಳನ್ನು ತೊಗೊಂಡು, ಹೌದಾ, 2016 ಏನು ಡೈರೆಕ್ಟ್ ವೇಜಸ್ ಇರುತ್ತೆ ತೊಗೊಂಡು ಅದಕ್ಕೆ 10% ಇದ್ದರೆ 10%, 20% ಇದ್ದರೆ 20% ಏನು ಮಾಡಬೇಕು ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು. ಸೊ ಯಾವಾಗಲೂ ಕೂಡ ನಿಮಗೆ ಕೇಳಿದರೆ, ಹೌದಾ, ಬಿಯರ್ ವಿತ್ ರಿಲೇಷನ್ ಟು ಅಂತಂತ ಹೇಳಿ ಕೇಳಿದರೆ ಈ ರೀತಿಯಾಗಿ ಏನು ಮಾಡಬೇಕು ಕ್ಯಾಲ್ಕುಲೇಟ್ಸ್ಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ದಟ್ ದ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ಸ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿಯರ್ ಅಂತಂತ ಹೇಳಿ ಕೇಳಿದ್ದಾರೆ, ಹೌದಾ. ಇದಕ್ಕೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಪರ್ಸೆಂಟೇಜ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಏನು ಕೇಳಿದೆ ನಿಮಗೆ? ಆಫೀಸ್ ಓವರ್ ಹೆಡ್ ಅಂತ ಕೇಳಿದ್ದೇನೆ. ಆಫೀಸ್ ಓವರ್ ಹೆಡ್ ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮ ಆಫೀಸ್ ಓವರ್ ಹೆಡ್ ಎಷ್ಟಿರುತ್ತೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ 2015 ಆಫೀಸ್ ಓವರ್ ಹೆಡ್ ಎಷ್ಟಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಕೊಟ್ಟಿದ್ದೇನೆ ಅಂತಂತ ಹೇಳಂತಂದರೆ ದ ಆಫೀಸ್ ಓವರ್ ಹೆಡ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕೊಟ್ಟಿದ್ದೇನೆ. ಫ್ಯಾಕ್ಟ್ರಿ ಕಾಸ್ಟ್ ಅಂತಂತ ಹೇಳಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಟೋಟಲ್ ಮಾಡಿದ ನಂತರ ಬಂದಿರತಕ್ಕಂಥದ್ದು ಕಾಸ್ಟ್ಗೆ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಅಂತ ಹೇಳಿ ಕರೆದಿರ್ತೀವಲ್ಲ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿ ಏನು ಮಾಡ್ತೀವಿ ನಾವು, ವರ್ಕ್ಸ್ ಕಾಸ್ಟ್ ಏನು ಬಂದಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಫ್ಯಾಕ್ಟ್ರಿ ಕಾಸ್ಟ್ ಅಂತಂತ ಹೇಳಿ ಕರಿತೀವಿ. ಅಥವಾ ಎರಡೂ ಕೂಡ ಒಂದೇ, ಹೌದಾ, ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಅದರ ಟೋಟಲನ್ನು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಮತ್ತು ಇಲ್ಲಿ ಕೂಡ ಏನು ಮಾಡಬೇಕು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಬೇಕು, ಹೌದಾ. ಪರ್ಸೆಂಟೇಜ್ ಫೈಂಡ್ ಔಟ್ ಆದ ನಂತರ ನೆಕ್ಸ್ಟು ನಿಮಗೆ 2016 ಏನು ಫ್ಯಾಕ್ಟ್ರಿ ಕಾಸ್ಟನ್ನ ನೀವು ಕಂಡುಹಿಡ್ದಿರ್ತೀರೋ, ಫ್ಯಾಕ್ಟ್ರಿ ಕಾಸ್ಟನ್ನ ಕಂಡುಹಿಡ್ದಾದ ನಂತರ ಏನು ಮಾಡಬೇಕಾಗುತ್ತೆ, ನಾವು ಆಫೀಸ್ ಓವರ್ ಹೆಡ್ಸ್ಗಳನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ಆಫೀಸ್ ಓವರ್ ಹೆಡ್ಗೆ ಫ್ಯಾಕ್ಟ್ರಿ ಕಾಸ್ಟ್ ನಿಮ್ಮ ಅಮೌಂಟ್ ಏನು ಬಂದಿರುತ್ತೆ 2016 ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕಾಗುತ್ತೆ, ನಾವಲ್ಲಿ ಆ ಅಮೌಂಟನ್ನು ಹಾಕ್ಕೊಂಡು ಎಷ್ಟು ಬಂದಿರುತ್ತೋ ಅಷ್ಟು ಹಾಕ್ಕೊಂಡು ನಾವು ಅದಕ್ಕೆ ಪರ್ಸೆಂಟೇಜನ್ನು ಏನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಿ ಔಟ್ಪುಟ್ ಆಗಿ ನಾವು ಅದನ್ನು ಹಚ್ಚಬೇಕಾಗಿರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದ ಇಯರ್ 2016 ಆ್ಯಂಡ್ ಫೈಂಡ್ ಔಟ್ ದ ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಪರ್ ಯೂನಿಟ್ ಇಫ್ ದ ಸೆಲ್ಲಿಂಗ್ ಪ್ರೈಸ್ ಎನ್ಹ್ಯಾನ್ಸ್ಡ್ ಬೈ 50 rupees ಪರ್ ವಾಚ್. ನೋಡಿ, 50 rupees ಪರ್ ವಾಚ್ ಅಂತ ಹೇಳಂತಂದರೆ ಫಾರ್ ಎಕ್ಸಾಂಪಲ್ಲು ನಿಮಗೆ ಲಾಸ್ಟಿಗೆ ಟೋಟಲ್ ಸೇಲ್ಸ್ ಆದ ನಂತರ ಟೋಟಲ್ ಸೇಲ್ಸ್ ಅಂತ ಅನ್ಕೊಳ್ಳೋಣ 400 rupees ಇತ್ತು ಅಂತ ಹೇಳಿ ಅನ್ಕೊಂಡ್ರೆ ಇದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, 50 rupees ಆ್ಯಡ್ ಮಾಡಬೇಕು. ಟೋಟಲ್ ಎಷ್ಟಾಯಿತು 450. ಇದು ಯಾಕೆ ಯೂಸ್ ಆಗುತ್ತೆ ನಮಗೆ ಅಂತ ಹೇಳಂತಂದರೆ ಟೋಟಲ್ ಸೇಲ್ಸನ್ನು ಕಂಡುಹಿಡಿಯೋಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ಹೌದಾ. ನಮಗೇನು ಹೆಲ್ಪ್ ಆಗುತ್ತೆ,
ಟೋಟಲ್ ಸೇಲ್ಸನ್ನು ಕಂಡುಹಿಡಿಯೋಕ್ಕೋಸ್ಕರ ನಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಹಳೆಯದರಲ್ಲಿ ಎಷ್ಟಿರುತ್ತೋ ಅಷ್ಟದನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ಅದಕ್ಕೆ ಆ್ಯಡ್ ಅಪ್ ಆನ್ ಮಾಡ್ಕೋಬೇಕು. 50 ರೂಪಾಯಿ ಆ್ಯಡ್ ಮಾಡಿಕೊಂಡು ಮಾರಾಟವನ್ನು ಮಾಡಿದ್ವಿ ಅಂತ ಹೇಳಿ ತೋರಿಸ್ಬೇಕು. ಎಷ್ಟು ಮಾರಾಟ ಮಾಡಿರ್ತೀವಿ? 900 ಮಾರಾಟ ಮಾಡಿರ್ತೀವಿ. ಇಲ್ಲಿದೆ ಅದ್ರ ಬಗ್ಗೆ ಆನ್ಸರು. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ಗೆ ಮೂವ್ ಆಗೋಣ. ಫಸ್ಟಿಗೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಫಾರ್ ದ ಇಯರ್ 2015. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಎಷ್ಟಿದೆ? 600 ಇದೆ, ನಮ್ಗೆ ಆಲ್ರೆಡಿ ಗೊತ್ತು. ಪರ್ಟಿಕ್ಯುಲರು ರುಪೀಸು, ಟೋಟಲ್ ಕಾಸ್ಟ್ ಪರ್ ಯೂನಿಟು ಬಹಳ ನೀಟಾಗಿ ಹಾಕ್ರಿ. ನೀಟಾಗಿ ಹಾಕೋದ್ರಿಂದ ಒಳ್ಳೆ ಮಾರ್ಕ್ಸ್ಗಳು ನಿಮಗೆ ಸಿಗುತ್ತೆ. ಅದೇ ರೀತಿ ನನ್ನ ಹಳೆಯ ವಿಡಿಯೋಗಳನ್ನು ತಾವೇನಾದರೂ ಕೂಡ ನೋಡಿದರೆ ವಾಟ್ ಯು ಮೀನ್ ಬೈ ಪಿ ಸಿ ಒಂದು ಸಣ್ಣ ಕ್ವಶನ್ನ ಕೇಳಿದ್ದೀನಿ. ಆ ಪಿ ಸಿ ಅನ್ನೋದಕ್ಕೆ ಏನಂತಾರೆ ಅದಕ್ಕೆ ಕಾಮೆಂಟಲ್ಲಿ ಉತ್ತರ ಕೊಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ. ಗೊತ್ತಿಲ್ಲದೆ ಇದ್ದರೆ ಇಲ್ಲ. ಓಕೆ, ದಟ್ಸ್ ಓಕೆ. ಸೊ ನಾವು ಐ ವಿಲ್ ಸ್ಟಾರ್ಟ್ ದಟ್. ಫಸ್ಟ್ಗೆ ಏನು ಮಾಡಬೇಕು, ಮಟೀರಿಯಲ್ಸ್ ಡೈರೆಕ್ಟ್ ಮಟೀರಿಯಲ್ಸ್ಗಳನ್ನು ತೊಗೊತೀವಿ. ಅದಕ್ಕೆ ಏನಾದರೂ ಕೂಡ ಕ್ಲೋಸಿಂಗ್ ಸ್ಟಾಕು, ಓಪನಿಂಗ್ ಸ್ಟಾಕು ಇತ್ತಂದರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಫಸ್ಟ್ಗೆ ಡೈರೆಕ್ಟ್ ಮಟೀರಿಯಲ್ಸ್ಗಳಿದ್ದಾವೆ. ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದೀನಿ ಅಂದರೆ 1,20,000 ಇದೆ. ಅದನ್ನು CPU ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳಂತಂದರೆ 200 ಸಿಗುತ್ತೆ. ಅದೇ ರೀತಿಯಾಗಿ ಆ್ಯಡ್ ಡೈರೆಕ್ಟ್ ವೇಜಸ್ 1,80,000 ಇದೆ. ಅದನ್ನು CPU ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 300 ಅಂತಕ್ಕಂಥದ್ದು ಸಿಗುತ್ತೆ. ಇವೆರಡನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ PC ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. PC ಅಂತಂತ ಹೇಳಂದರೆ ಪ್ರೈಮ್ ಕಾಸ್ಟ್ ಅಂತಂತೇಳಿ. ಪ್ರೈಮ್ ಕಾಸ್ಟ್ ನಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಏನನ್ನು ಆ್ಯಡ್ ಮಾಡಬೇಕು ಅಂತಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂತೆ ಏನಿದೆ ಅಂತಂದ್ರೆಗಿನ ನಮಗೆ 36,000 ಇದೆ. ಹೌದಾ, 36,000 ಫ್ಯಾಕ್ಟ್ರಿ ಓವರ್ ಹೆಡ್ ಇದೆ. ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡ್ತೀವಿ. ನಮಗೆ CPU ಎಷ್ಟು ಬರುತ್ತೆ ಅಂತ ಹೇಳಂದರೆ 60 ಬರುತ್ತೆ. ಸೊ ಟೋಟಲನ್ನು ಆ್ಯಡ್ ಮಾಡಿದಾಗ PC ಮತ್ತು ಫ್ಯಾಕ್ಟ್ರಿ ಕಾಸ್ಟನ್ನು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 3,36,000 ಬರುತ್ತೆ. CPU ಎಷ್ಟು ಬರುತ್ತೆ ಅಂದರೆ 560 ಬರುತ್ತೆ. ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ಗಳನ್ನು ಏನು ಮಾಡ್ತೀವಿ? ಆ್ಯಡ್ ಆನ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಕೊಡೋದು 33,600 ಕೊಟ್ಟಿದ್ದು. 33,600ಗೆ ನಮ್ಗೆ ಎಷ್ಟಾಗುತ್ತೆ ಅಂತಂದರೆ CPU 56 ಆಗುತ್ತೆ. ಓಕೆ, ನನಗೆ ತಿಳಿದ ಮಟ್ಟಿಗೆ ವರ್ಕ್ಸ್ ಕಾಸ್ಟ್ನ 10% ಏನು ಮಾಡಿದ್ದಾನೆ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ಗಳನ್ನು ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ, ಕರೆಕ್ಟ್ ಇದ್ದರೆ ರೈಟ್ ಅಂತ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಕಾಸ್ಟ್ ಆಫ್ ಗೂಡ್ಸ್ ಅಂತ ಹೇಳಿ, ಕಾಸ್ಟ್ ಆಫ್ ಗೂಡ್ಸ್ ಏನಾಗುತ್ತೆ ಅಂತಂದರೆ ವರ್ಕ್ಸ್ ಕಾಸ್ಟು ಮತ್ತು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎರಡನ್ನು ಟೋಟಲ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಕಾಸ್ಟ್ ಆಫ್ ಗೂಡ್ಸ್ ಅಂತ ಕೇಳಿ ಸಿಗುತ್ತೆ. 3,69,600 ಕೊಡುತ್ತೆ. CPU ಮಾಡಿದಾಗ ನಮಗೆ 616 ಅಂತಕ್ಕಂಥದ್ದು ಏನಾಗುತ್ತೆ CPU ಕೊಡುತ್ತೆ. ಆ್ಯಸ್ ರಿಗಾರ್ಡಿಂಗ್ ಟು ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನಮಗೆ ಏನೂ ಹೇಳೋಕೆ ಹೋಗಿಲ್ಲ, ಯಾವುದರಲ್ಲೂ ಕೂಡ ಹೇಳಿಲ್ಲ. ಇಟ್ ಈಸ್ ಇನ್ ದ ಇಯರ್ ಆಫ್ 2015. ನೆನ್ಪಿಟ್ಕೊಳ್ಳಿ, ಇದು 2015. ಇದರಲ್ಲಿ ಸೆಲ್ಲಿಂಗ್ ಬಗ್ಗೆ ಹೇಳಿಲ್ಲ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿಲ್ಲ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಕೊಟ್ಟಿಲ್ಲ. ಯಾವುದೇ ಮಾಹಿತಿಯನ್ನು ಕೊಟ್ಟಿರಿದಾಗ ನಾವೇನು ಮಾಡಬೇಕು, ಜಸ್ಟ್ ಪುಟ್ ಇಟ್ ಇನ್ ಎ ಡ್ಯಾಶ್ ಬರೀರಿ, ಬರೆದ್ಬಿಟ್ಟು ಡ್ಯಾಶ್ ಕೊಟ್ಬಿಡಿ, ಅದಕ್ಕೇನು ತೊಂದರೆ ಆಗೋಲ್ಲ. ಸೊ ಫೈನ್. ಆದರೆ ನಮಗೆ ಈಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಏನು ಕಂಡುಹಿಡಿಬೇಕಂದ್ರೆ ಪ್ರಾಫಿಟನ್ನು ಕಂಡುಹಿಡಿಬೇಕು. ಪ್ರಾಫಿಟ್ ಹೆಂಗೆ ಕಂಡುಹಿಡಿಬೇಕು ಸರ್ ಅಂತಂತ ಹೇಳಿ ಕೇಳಿದಾಗ ನಮಗೆ ಒಂದು ಐಡಿಯಾ ಕೊಟ್ಟಿದ್ದಾರೆ. ಏನು ಐಡಿಯಾ ಕೊಟ್ಟಿದ್ದಾರಪ್ಪ ಅಂತ ಹೇಳಂತಂದರೆ ರೇಡಿಯೋಗಳನ್ನು ನಾವು ಇಷ್ಟಕ್ಕೆ ಮಾರಾಟ ಮಾಡ್ತೀವಿ ಅಂತ ಅವರು ಹೇಳಿದರು. ಎಷ್ಟಕ್ಕೆ ಮಾರಾಟ ಮಾಡ್ತೀವಿ ಅಂತ ಹೇಳಿದರು ಅಂತ ಹೇಳಂದರೆ ದೇ ಹ್ಯಾವ್ ಬಿನ್ ಸೇಡ್ ಇಟ್ ಇನ್ ದಟ್ 800 ಈಚ್ ಅಂತಂತೇಳಿ ಅಂದಿದ್ದಾರೆ. ಹೌದಾ, ಎಷ್ಟಕ್ಕೆ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ 800 ಈಚ್. ಎಷ್ಟಕ್ಕೆ? 800. ಟೋಟಲ್ ಆಗಿರ್ತಕ್ಕಂಥದ್ದು 800 ಇಂಟು 600 ಮಾಡಿದ್ರೆ 8 48. ಓಕೆ, 6 8 48 ಬರುತ್ತಲ್ವ, 4,80,000 ಆಗುತ್ತೆ. 4,80,000 ನಾವೇನು ಮಾಡಬೇಕಾಗುತ್ತೆ? ಏನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ಗಳು ಇಲ್ಲ ಅಂತ ಹೇಳಂತಂದ್ರೆಗಿನ ನಮಗೆ ಈ 4,80,000 ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇರುತ್ತಲ್ವ, 3,69,600 ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ 1,10,400. ನಮಗೆ CPU ಸಿಗುತ್ತೆ 184 ಸಿಗುತ್ತೆ. 184 ಏನು ಅಂತಕ್ಕಂಥದ್ದು ಅಂತಂದರೆ ಇದು ಒಂದು ವಾಚನ್ನು ಮಾರಾಟ ಮಾಡಿದರೆ 184 ರೂಪಾಯಿಗಳು ನಮಗೇನಾಗುತ್ತೆ ಸಿಗುತ್ತೆ ಅಂತ ಹೇಳಿ ಅರ್ಥ. ಹೌದಾ, ನಮಗೆ ಸಿಗುತ್ತೆ 184 ರೂಪಾಯಿಗಳು ಏನಾಗುತ್ತೆ ನಮಗೆ ಸಿಗುತ್ತೆ ಅಂತ ಹೇಳಿ ಅರ್ಥ. ಓಕೆ, ದಿಸ್ ಈಸ್ ದ ಥಾಟ್. ನೆಕ್ಸ್ಟು ನಾವೇನು ಮಾಡೋಣಪ್ಪ ಅಂತಂದರೆ 2016 ಅದಕ್ಕೆ ಎಸ್ಟಿಮೇಷನ್ಸ್ಗಳನ್ನು ಏನು ಮಾಡೋಕ್ಕೆ ಹೋಗೋಣ. ಲೆಟ್ ಅಸ್ ವಿ ಮೂವ್ ಟುವರ್ಡ್ಸ್ ದ estimation section. Here is the part of statement showing a quotation price for the 2016. ಸೊ 2016 ನಾವು ಕೊಟೇಶನ್ ಹಾಕಿದರೆ ಎಸ್ಟಿಮೇಟೆಡ್ ವಾಚಸ್ಗಳು ಅದು 900 ಇರ್ತಕ್ಕಂಥದ್ದು ಎಷ್ಟು ಮಾರಾಟ ಮಾಡಬಹುದು ಅಂತ ಹೇಳಿ ನಮಗೆ ಎಸ್ಟಿಮೇಷನ್ ಶೀಟ್. ನಮ್ಮಲ್ಲಿ ಏನು ಕೊಟ್ಟಿದ್ದೇನೆ ಮಾಹಿತಿ ಅಂತಂತ ಹೇಳಂತಂದರೆ ಫಸ್ಟ್ಗೆ ಅಡ್ಜಸ್ಟ್ಮೆಂಟಲ್ಲಿ ದಟ್ ವಾಚಸ್ ವಿಲ್ ರಿಕ್ವೈರ್ the same cost in
ಮಟೀರಿಯಲ್ ಆ್ಯಂಡ್ ವೇಜಸ್ ಅಂತ ಹೇಳಿ. ಹೌದಾ, ಮಟೀರಿಯಲ್ ಮತ್ತು ವೇಜಸ್ಗಳಿಗೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿದ್ದಾರೆ. ಹೌದಾ, ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿದರೆ ಆ ಸೇಮ್ ಕಾಸ್ಟ್ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ದು ನೋಡೋಣ. ಸೊ ಹಾಗಿದ್ರೆ ನಮ್ಮಲ್ಲಿ ಏನಾಗಿದೆ, ಮಟೀರಿಯಲ್ ಇಲ್ಲಿ ಕಾಸ್ಟ್ ಎಷ್ಟಿದೆ, 200 ರುಪೀಸ್ ಇದೆ. ಅದೇ ರೀತಿಯಾಗಿ ವೇಜಸ್ಸಲ್ಲಿ ಎಷ್ಟಿದೆ, 300 ರುಪೀಸ್ ಇದೆ. ಸೊ ಹಾಗಿದ್ರೆ ನಾವೇನು ಮಾಡಬೇಕು, ನಾವೀಗ ಆಲ್ರೆಡಿ ನಾವಿಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೆಲ್ಲ ತೋರಿಸ್ಬಿಡಿದ್ವಿ. 200 ಇಂಟು 900 ಮಾಡಿದ್ರೆ 1,80,000 ಬಂತು. ಅದೇ ರೀತಿಯಾಗಿ 300 ಇಂಟು 900 ಮಾಡಿದ್ರೆ 2,70,000 ಬಂತು. ನಾವೇನು ತೊಗೊಂಡಿದ್ದೀವಿ, CPU ಅನ್ನು ತೊಗೊಂಡಿದ್ದೀವಿ, ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು. ಓಕೆ, ದ ಸೇಮ್ ಕಾಸ್ಟ್ ಅಂತಂತ ಹೇಳಿದ್ರೆ, ದ ಸೇಮ್ ಅಮೌಂಟ್ ಅಂತ ಹೇಳಿದ್ರೆ ನಾವೇನು ತೊಗೊತಾ ಇದ್ವಿ ಅಂತಂದ್ರೆ ಟೋಟಲ್ ಕಾಸ್ಟನ್ನು ತೊಗೊತಾ ಇದ್ವಿ. ಅವ್ರೇನಂತ ಹೇಳಿದ್ರೆ ಸೇಮ್ ಕಾಸ್ಟ್ ಅಂತ ಹೇಳಿದ್ರೆ, ಸೇಮ್ ಕಾಸ್ಟ್ ಅಂತ ಹೇಳಿದಾಗ ನಾವೇನು ತೊಗೋಬೇಕು, CPU ಅನ್ನು ಏನು ಮಾಡಬೇಕು, ತೊಗೋಬೇಕು. ಇವೆರಡನ್ನು ಟೋಟಲ್ ಮಾಡಿದಾಗ ನಮಗೇನು ಸಿಗುತ್ತೆ, 500 ಸಿಗುತ್ತೆ. 500 ಇಂಟು 9 ಮಾಡಿದಾಗ 4,50,000 ಆಗುತ್ತೆ. ಏನು ಸಿಕ್ತು ಇವಾಗ, PC ಅಂತಕ್ಕಂಥದ್ದು ಏನಾಯಿತು, ಸಿಕ್ತು ಈಸಿಯಾಗಿ. ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದೆ. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂಗೆ ನಾವೇನು ಮಾಡಬೇಕು, ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕು. ಹೌದಾ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ದ ಡೈರೆಕ್ಟ್ ವೇಜಸ್ ಅಂತ ಹೇಳಿ ಏನು ಮಾಡಬೇಕು, ಬರ್ಕೋಬೇಕು. ಸೊ ಇದ್ರ ವರ್ಕಿಂಗ್ ನೋಟನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿಯಾಗಿ ಅಂತ ಹೇಳಂತಂದರೆ, ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಸೊ ಈಗ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ, 36,000 ಇದೆ. ಹೌದಾ, ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟಿದೆ, 1,80,000 ಇದೆ. ಸೊ ಇದನ್ನು ಯಾವುದ್ರಲ್ಲಿ ಚೆಕ್ ಮಾಡ್ಬೇಕು ಸರ್ ಅಂತಂದರೆ, 2015 ಏನು ನೀವು ಲೆಕ್ಕವನ್ನು ಮಾಡಿದ್ರೋ, ಹೌದಾ, 2015 ನೀವೇನು ಲೆಕ್ಕವನ್ನು ಮಾಡಿದ್ರೋ ಆ ಲೆಕ್ಕವನ್ನು ತೊಗೊಂಡು ಏನು ಮಾಡಬೇಕು, ಇಲ್ಲಿಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಬರಬೇಕು. ಹೌದಾ, ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಬಂದರೆ ಎಷ್ಟಾಗುತ್ತೆ, ಪರ್ಸೆಂಟೇಜ್ ಇಂಟು 100 ಮಾಡಿದ್ರೆ 36,000 ಡಿವೈಡೆಡ್ ಬೈ 1,80,000 ಇಂಟು 100 ಮಾಡಿದ್ರೆ ವಿ ವಿಲ್ ಗೆಟ್ ದ 20%. ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ, 20% ಅಂತಕ್ಕಂಥದ್ದು ಏನಾಗುತ್ತೆ, ಸಿಗುತ್ತೆ ಅಂತಕ್ಕಂಥದ್ದು. ಸೊ ಆ 20%ಅನ್ನು ನಾವು ಇವಾಗ ಮತ್ತೆ ತಗೊಂಡು ಬಂದ್ವಿ. ಎಲ್ಲಿಂದ ತಗೊಂಡು ಬಂದ್ವಿ ಅಂತ ಹೇಳಂತಂದರೆ, ನಮಗೆ ಬೇಕಾಗಿರ್ತಕ್ಕಂತಹ ಕ್ಯಾಲ್ಕುಲೇಷನ್ಸ್ಗಳನ್ನು 2015 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದು ಏನು ಮಾಡಿದ್ವಿ, ಲೆಕ್ಕ ಮಾಡಿ ತೊಗೊಂಡು ಬಂದ್ವಿ. ಇವಾಗ ನಮಗೆ ಏನು ಹೇಳಿದರೆ, ವೇಜಸ್ ಅಂತ ಹೇಳಿದರೆ, ಹೌದಲ್ವಾ, ರಿಲೇಷನ್ ಟು ಡೈರೆಕ್ಟ್ ವೇಜಸ್ ಅಂತ ಹೇಳಿದರೆ, ಹೌದಲ್ಲ, ನಾನು ಆವಾಗಲೇ ಹೇಳಿದ್ದನ್ನು. ಡೈರೆಕ್ಟ್ ವೇಜಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಏನು ಮಾಡಬೇಕು, ಈಗ ನೋಡಿ 2,70,000 ಇದಲ್ವ, ನಾನು ತೊಗೊಂಬಂದಿದ್ದೆ ನೋಡಿ. 2,70,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಎಷ್ಟು ಬಂತು ಆನ್ಸರು, 54,000 ಬಂತು. 54,000 ಡಿವೈಡೆಡ್ ಬೈ 900 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 60 ಸಿಗುತ್ತೆ ಅಂತಕ್ಕಂಥದ್ದು. ಸೊ ಇವಾಗ ಎರಡನ್ನೂ ಟೋಟಲ್ ಮಾಡ್ಕೊಂಬಿಡಿನ ಎಷ್ಟಾಗುತ್ತೆ, 5,04,000 ಆಗುತ್ತೆ. ಅದೇ ರೀತಿಯಾಗಿ 560 ಅಂತಕ್ಕಂಥದ್ದು ಏನಾಯಿತು, CPU ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿಯಾಗಿ ಪ್ರಪೋರ್ಷನ್ ಆಗಿ ಏನಿದೆ, ಆಫೀಸ್ ಓವರ್ ಹೆಡ್ಸ್ಗಳು. ಆಫೀಸ್ ಓವರ್ ಹೆಡ್ಗೂ ಕೂಡ ಏನು ಮಾಡಿದ್ದೇನೆ, ಪರ್ಸೆಂಟೇಜನ್ನು ಕೇಳಿದ್ದೇನೆ. ನೋಡಿ, ಆಫೀಸ್ ಓವರ್ ಹೆಡ್ಗೆ ಏನಂತ ಹೇಳ್ತಾರೆ, ಈಗ ದ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ಸ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿ ದ ಸೇಮ್ ಆ್ಯಸ್ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾರೆ. ಹೌದಾ, ಪ್ರೀವಿಯಸ್ ಇಯರಲ್ಲಿ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿದ್ದಾರೆ. ಎಷ್ಟಾಗುತ್ತೆ ಅದಕ್ಕೂ ಕೂಡ ಪರ್ಸೆಂಟೇಜನ್ನು ನೋಡ್ಕೋಬೇಕು. ಸೇಮ್ ಆ್ಯಸ್ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಟು ದ ಫ್ಯಾಕ್ಟ್ರಿ ಕಾಸ್ಟ್ ಅಂತಕ್ಕಂಥದ್ದು. ಹೌದಾ, ಆಫೀಸ್ ಓವರ್ ಹೆಡ್ ಟು ದ ಫ್ಯಾಕ್ಟ್ರಿ ಕಾಸ್ಟ್. ಆಫೀಸ್ ಓವರ್ ಹೆಡ್ ಎಷ್ಟಿದೆ ನಮ್ಮಲ್ಲಿ ನೋಡ್ಕೋಬೇಕು. ನೋಡ್ಕೊಳ್ಳಿ ಎಷ್ಟಿದೆ ಆಫೀಸ್ ಓವರ್ ಹೆಡ್ ಎಷ್ಟಿದೆ ಅಂತಂದರೆ 33,600 ಇದೆ. ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಟೋಟಲ್ ಮಾಡಿ ಬಂದಿರತಕ್ಕಂತಹದ್ದು ಎಷ್ಟಿದೆ ಅಂದರೆ, ಫ್ಯಾಕ್ಟ್ರಿ ಕಾಸ್ಟು 3,36,000ಗೆ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, 3,36,000 ಏನು ಬಂದಿರುತ್ತೆ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಇಂಟು 100 ಮಾಡಿದರೆ ವಿ ವಿಲ್ ಗೆಟ್ ದ ಸಮ್ ಆಫ್ ದ ಕೈಂಡ್ ಆಫ್ ಎನ್ ಎ ಪರ್ಸೆಂಟೇಜ್. ಹೌದಾ, ನಮಗೇನು ಸಿಗುತ್ತೆ, ಪರ್ಸೆಂಟೇಜ್ ಸಿಗುತ್ತೆ. ನಿಮಗೆಲ್ಲ ಕ್ಯಾಲ್ಕುಲೇಷನ್ಸ್ಗಳು ಇಲ್ಲಿದೆ. ಸೊ ಈ ಕ್ಯಾಲ್ಕುಲೇಷನ್ಸ್ಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಏನಾಗುತ್ತೆ, ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸೊ 33,600 ಡಿವೈಡೆಡ್ ಬೈ 3,36,000 ಇಂಟು 100 ವಾಟ್ ವಿ ವಿಲ್ ಗೆಟ್ ದಟ್ 10%. ನಮಗೇನು ಸಿಗುತ್ತೆ, 10% ಸಿಗುತ್ತೆ ಫ್ಯಾಕ್ಟ್ರಿ ಓವರ್ ಹೆಡ್ಗೆ. ಇವಾಗ ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ಗೂ ಕೂಡ ಸೇಮ್ ಪ್ರಪೋರ್ಷನ್ನೇ 5,04,000 ಇದೆ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ, 5,04,000 ಇದೆ. ಇಲ್ಲಿ 5,04,000 ಇದೆ. ಇದಕ್ಕೆ 10% ಮಾಡಿದ್ರೆ ನಮಗೆ ಸಿಗುತ್ತೆ 50,400 ಸಿಕ್ತು. 50,400. ಇದಕ್ಕೂ 10% ಮಾಡಿದ್ರೆ ಎಷ್ಟು ಸಿಗುತ್ತೆ, 56 ಅಂತಕ್ಕಂಥದ್ದು ಏನಾಯಿತು, ಸಿಕ್ತು. ಅದೇ ರೀತಿಯಾಗಿ ದೇ ಹ್ಯಾವಂಟ್ ಸೇಡ್ ಎನಿಥಿಂಗ್ ಎಲ್ಸ್ ಆ್ಯಸ್ ರಿಗಾರ್ಡಿಂಗ್ ಟು ದಟ್ ದ ಸೇಲ್ಸ್ ಬಗ್ಗೆ ನಮಗೆಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನಮಗೆ ಯಾವುದೇ ಮಾಹಿತಿಯನ್ನು ಏನು ಮಾಡಿಲ್ಲ, ಅವರು ಕೊಟ್ಟಿಲ್ಲ. ಸೊ ಹೆನ್ಸ್ ಸೇಮ್ ಅಮೌಂಟ್ ಏನಾಗಿರುತ್ತೆ, 5,54,000 ಇಟ್ ವಿಲ್ ಬಿಕಮ್ ದ
ಟೋಟಲ್ ಕಾಸ್ಟ್ ಏನಾಗಿರುತ್ತೆ ನಮಗೆ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಮಗೆ ಸೇಲ್ಸ್ ಬಗ್ಗೆ ಮಾಹಿತಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಲ್ಸ್ ಏನಾಗುತ್ತೆ ಅಂತಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಲಾಸ್ಟ್ ಸೇಲ್ಸ್ ಎಷ್ಟಾಗಿತ್ತು ಅಂತಂದರೆ 800 ರುಪೀಸ್ಗೆ ಏನು ಮಾಡಿದ್ವಿ, 1 ಯೂನಿಟನ್ನು ನಾವು ಮಾರಾಟ ಮಾಡಿದ್ವಿ. ಇವಾಗ ಏನಾಗುತ್ತೆ ಅಂದರೆ 800 ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದರೆ 50 ರೂಪಾಯಿ ಜಾಸ್ತಿ ಮಾಡ್ತೀವಿ ನಾವು. 550 ರುಪೀಸ್ಗೆ ಏನು ಮಾಡ್ತೀವಿ ಅಂತಂತ ಹೇಳಿದ್ರೆ, ಒಂದು ಯೂನಿಟ್ಗೆ ಏನಾಗುತ್ತೆ 50 ರೂಪಾಯಿ ಏನು ಮಾಡ್ತಿದ್ವಿ, ಜಾಸ್ತಿ ಮಾರಾಟ ಮಾಡ್ತಾಯಿದ್ವಿ. 50 ರೂಪಾಯಿ ಮಾರಾಟ ಮಾಡಿದರೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು, ಟೋಟಲಾಗಿ ನಾವು ಎಷ್ಟು ಯೂನಿಟ್ಸ್ಗಳನ್ನು ತಯಾರು ಮಾಡಿದ್ವಿ ಅಂತಂದರೆ 900 ಯೂನಿಟ್ಸ್ಗಳನ್ನು ಏನು ಮಾಡ್ತಾಯಿದ್ವಿ, ನಾವು ತಯಾರು ಮಾಡ್ತಿದ್ವಿ. ಕ್ಯಾಲ್ಕುಲೇಷನ್ಸ್ಗಳು ಇಲ್ಲಿ ಇದೆ ನೋಡಿ. 900 ಯೂನಿಟ್ಸ್ಗಳನ್ನು ನಾವು ತಯಾರು ಮಾಡಿದ್ರೆ ವಿ ವಿಲ್ ಗೆಟ್ ದ ಟೋಟಲ್ 7,65,000 ಅಂತಕ್ಕಂಥದ್ದು ನಮಗೇನಾಗುತ್ತೆ ಅಮೌಂಟ್ ಸಿಗುತ್ತೆ. ಸೊ ಅದನ್ನು CPU ಮಾಡಿಕೊಂಡಾಗ 900 ಬರಲೇಬೇಕು, ಅದು ಬಂದೇ ಬರ್ತದೆ. ಸೊ ಹಾಗಿದ್ರೆ ನಮ್ಗೆ ಇವಾಗ ನೆಕ್ಸ್ಟ್ ನಾವೇನು ಕಂಡುಹಿಡ್ಕೋಬೇಕು ಅಂತ ಹೇಳಂತಂದರೆ, ವಿ ನೀಡ್ ಟು ಫೈಂಡ್ ಔಟ್ ದಟ್ ಪ್ರಾಫಿಟ್, ದಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ನೋಡಿ 7,65,000 5,54,400 ಕಳೆದ್ರೆ ನಮಗೆ 2,10,600 ಅಂತಕ್ಕಂಥದ್ದು ಬರ್ತು. ಇವಾಗ ಒಂದು ಕ್ಯಾಲ್ಕುಲೇಟರ್ನ ನಾವು ಮಾರಾಟ ಮಾಡಿದರೆ ನಮಗೆ ಸಿಗ್ತಕ್ಕಂತಹ ಪ್ರಾಫಿಟ್ಟು 234 ಅಂದರೆ 234 ರೂಪಾಯಿ ಸಿಕ್ತು. ಅಲ್ಲಿ ನಾವು ಮಾರಾಟ ಮಾಡಿದಾಗ 184 ರೂಪಾಯಿ ಪ್ರಾಫಿಟ್ ಸಿಕ್ಕಿತ್ತು. ಇಲ್ಲೇ ಸಿಕ್ತು ಅಂತಂದರೆ 234 ರೂಪಾಯಿ ಏನಾಯ್ತು ನಮಗೆ ಪ್ರಾಫಿಟ್ ಅಂತಕ್ಕಂಥದ್ದು ಸಿಕ್ತು. ಈ ರೀತಿಯಾಗಿ ಎಸ್ಟಿಮೇಷನ್ ಪ್ರಾಬ್ಲಮ್ಸ್ಗಳನ್ನು ನಾವೇನು ಮಾಡಬೇಕು, ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಾನು ಹೇಳಿರೋದು ನಿಮಗೆ ಅರ್ಥ ಆಯಿತು ಅಂತ ಹೇಳಾಗಿದ್ರೆ ಒಂದು ಸಿಂಪಲ್ಲಾಗಿ ಒಂದು ಲೈಕನ್ನು ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.